अस्सलाम वालेकुम। आप देख रहे हैं आपका अपना कोलार इलेक्ट्रॉनिक चैनल। कोलार शहंशाह नगर वार्ड नंबर 17 में पार्क कमेटी वालों की तरफ से बड़े जोश और खरोश के साथ यौम जमहूरिया बना गया। ये कमेटी जो इस पार्क में सवेरे और शाम में जो वॉकिंग करती है, सिर्फ उन्होंने ही मिलकर इस काम को अंजाम दिया है। यहाँ पर परचम लहराने का और मिठाई तकसीम करने का और पाक साफ उस दिन जो भी पाक साफी उस दिन का जो भी खर्च आता है सब वहाँ पर वॉकिंग करने वालों ने खुद खर्च करके यौम जमहूरिया बनाते हुए आप देख सकते हैं। और कमेटी वालों ने हिंदुस्तान के परचम को सलामी देते हुए आप देख रहे हैं आपके अपने स्कॉलर इलेक्ट्रॉनिक चैनल जरिए। इस वक्त यहाँ पर हिंदुस्तान के परचम को सलामी देते हुए सीएमसी कोलार के सीएमसी प्रेसिडेंट रमेश लक्ष्मम्मा, वाइस प्रेसिडेंट संगीता जगदीश, डॉक्टर मुस्तफ़ा मुसव्विर, इम्तियाज आसिफ, अयूब, जिया बख्श, बिमल माजिद, फिरदौस और दीगर कई नौजवान और बच्चों ने मिलकर बड़े जोर खरोश से 70वां यौम जमहूरिया मनाया गया। तो आप देख सकते हैं आपके अपने इस कोलार इलेक्ट्रॉनिक चैनल जरिए। और अगर आपको तस्वीरात और आपको ये चैनल पसंद आए तो आपके दोस्त अहबाब मोबाइल तक ज़्यादा से ज़्यादा शेयर करें। और मैं बताता चलूँ, यहाँ पर 15 अगस्त और 26 जनवरी यानी कि रिपब्लिक डे और इंडिपेंडेंट डे दो भी बड़े जोश और खरोश से मनाया जाता है। और वहाँ पर बच्चों को मेमेंटोस यानी कि अवार्ड्स भी दिए जाते हैं। जो स्कूलों में अच्छे तालीम हासिल करते हैं उनका अवार्ड भी दिए जाते हैं। तो आप देख रहे हैं आपके अपने चैनल की तरफ से। और वहाँ पर पार्क कमेटी वालों ने म्यूनसिपल प्रेसिडेंट और वाइस प्रेसिडेंट से मांग की कि इस पार्क को सुधारने का काम जल्द अज जल्द करे। यहाँ पर दरख्तें, जंगली दरख्तें और सांपें वगैरह जमा हो चुके हैं। और यहाँ पर दूसरे कई तरह के नौजवान यहाँ पर बैठकर नशा भी करते हैं, तो उनको दूर करें। तो ऐसे कुछ बातें वहाँ पर आए हैं म्यूनसिपल प्रेसिडेंट को भी बताए। हिंदुस्तान जिंदाबाद, हिंदुस्तान जिंदाबाद, हिंदुस्तान जिंदाबाद। ಎಲ್ಲರಿಗೂ ನಮಸ್ಕಾರ। 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿರುವ ನಾವೆಲ್ಲರೂ ಅತಿ ಪುಣ್ಯವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಂವಿಧಾನದಲ್ಲಿ ಒಳ್ಳೆ ಭಾತೃತ್ವ, ಸಹೋದರತ್ವ ಎಲ್ಲವನ್ನು ಹೊಂದಿದ ಸಂವಿಧಾನವನ್ನು ನಾವು ಇವತ್ತು ಅದರ ಅಡಿಯಲ್ಲಿ ಜೀವಿಸ್ತಾ ಇದ್ದೇವೆ. ಎಲ್ಲರೂ ಈ ಒಂದು ಸಂವಿಧಾನದ ಅಡಿಯಲ್ಲಿ ಜೀವಿಸ್ಬೇಕು, ಅದಕ್ಕೊಂದು ಗೌರವವನ್ನು ಸಮರ್ಪಣೆ ಮಾಡಬೇಕು. ಎಲ್ರಿಗೂ ಒಂದು ಒಳ್ಳೇದಾಗ್ಲಿ. ನಮ್ಮಲ್ಲಿ ಒಂದು ಪಾರ್ಕ್ ಕರೆದು ನಮ್ಮ ಕೈಲಿ ಫ್ಲಾಗ್ ಹಾಸ್ಟಿಂಗ್ ಮಾಡಿಸಿದ ಎಲ್ಲ ಸಾರ್ವಜನಿಕರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ರಿಗೂ ನಮಸ್ತೆ. ಇವತ್ತಿನ ದಿನ ಗಣರಾಜ್ಯೋತ್ಸವವನ್ನು ನಾವು ಎಲ್ಲರೂ ಸೇರಿ ಪಾರ್ಕ್ ಗ್ರೂಪ್ ಇಂದ ಆಚರಿಸ್ತಾ ಇದ್ದೀವಿ. ಈ ಒಂದು ಆಚರಣೆಗೆ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರಾದ ಇಬ್ರು ಬಂದಿದ್ದಾರೆ, ಮತ್ತೆ ಎಲ್ಲ ಗಣ್ಯರು ಮತ್ತೆ ಎಲ್ಲ ನಾಗರಿಕರು ಬಂದಿದ್ದಾರೆ. ನಮ್ಮ ಪಾರ್ಕ್ ಗ್ರೂಪ್ ವತಿಯಿಂದ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಗಣರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವನ ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ, ಸಂವಿಧಾನ ಈ ದಿನ ಜಾರಿಗೆ ಬಂದಿರುತ್ತೆ. ಅದರ ಒಂದು ಸಲುವಾಗಿ ನಾವು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ. ಇದ್ರ ಮುಖ್ಯ ಉದ್ದೇಶನೇ ಯಾವುದೇ ಜಾತಿ, ಪಂಗಡ, ಮತ, ಧರ್ಮ ಎಲ್ಲಾನ ಬಿಟ್ಟು ನಾವು ಭಾರತೀಯರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಂಡು ಸೆಲೆಬ್ರೇಟ್ ಮಾಡೋಂತ ಒಂದು ಹಬ್ಬನೇ ಗಣರಾಜ್ಯೋತ್ಸವ. ಹಾಗಾಗಿ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ನಾವು ನೀವೆಲ್ಲಾನು ಒಟ್ಟಿಗೆ ಸೇರಿ ಇದನ್ನ ಸೆಲೆಬ್ರೇಟ್ ಮಾಡಿದೀವಿ. ತುಂಬಾ ಖುಷಿ ಆಗ್ತಿದೆ.
ಇಷ್ಟನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ರಿಗೂ ಧನ್ಯವಾದಗಳು. ऐसा फिर ಗೈಡೆನ್ಸ್ ಇಲ್ಲ ಮತ್ತೆ ಎಲ್ಲ ಹಾಳಾಗಿದೆ. ಇದನ್ನ ಅಭಿವೃದ್ಧಿ ಮಾಡಕ್ಕೆ ಲಾಸ್ಟ್ ಟೈಮ್ ಕ್ಲೀನ್ ಮಾಡಿಸ್ಬೇಕು. ನಮ್ಮಲ್ಲಿ ವರ್ಕರ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಎಲ್ಲ ಪರ್ಮನೆಂಟ್ ಆಗಿದೆ, ಕೆಚಪ್ ಹೋಗಿದ್ದಾರೆ. ಎಲ್ಲ ಪರ್ಮನೆಂಟ್ ಆಗಿ 40 ಜನ ಪೌರ ಕಾರ್ಮಿಕರು ತೇಜಪ್ ಹೋಗಿರೋ ಕಾರಣದಿಂದ ನಮ್ಮಲ್ಲಿ ಇವಾಗ ಸ್ವಲ್ಪ ಪೌರ ಕಾರ್ಮಿಕರ ಕೊರತೆ ಆಗಿದೆ. ನಾಳೆ ಒಂದು 12 ಜನ ವಾಪಸ್ ಬರ್ತಾ ಇದ್ದಾರೆ. ಬಂದ್ಮೇಲೆ ಸ್ವಲ್ಪನೇ ಎಲ್ಲ ಕಡೆಯಿಂದನೂ ಕ್ಲೀನ್ ಮಾಡಿಸೋದು. ಮೇಡಮ್, ಅವರು ಕಾರ್ಮಿಕರು ಹೋಗಿ ಒಂದು 10 ದಿವಸ 20 ದಿವಸ ಆಯ್ತು. ಆ ಎಕ್ಸ್ಟೆನ್ಷನ್ ಪಾರ್ಕ್ ಈ ಪಾರ್ಕ್ ನೋಡೋದು ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಇದು ಕೋಲಾರ ಆಯ್ತು, ಇಲ್ಲಿ ಬೇರೆಂದಲ್ಲಿ ಇದೆ ಮೇಡಮ್ ಈ ಪಾರ್ಕ್. ಕೋಲಾರಲ್ಲೇ ಇದೆ. ಮತ್ತೆ ಯಾಕೆ ಮೇಡಮ್ ಇದಾಗ ನೋಡಿ, ನೀವೇ ಗಮನಿಸ್ರಿ, ಆ ಪಾರ್ಕ್ ಈ ಪಾರ್ಕ್ ನೋಡಿ ನೀವು. ಬಂದ್ಮೇಲೆ ನಾವು ಅಧಿಕಾರಕ್ಕೆ ಬಂದ್ಮೇಲೆ, ಅದ್ರ ಮುಂಚೆ ಆಗಿತ್ತು ನನಗೆ ಗೊತ್ತಿಲ್ಲ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಏನು ಎಲ್ಲ ಇಲ್ಲಿ ಸಾರ್ವಜನಿಕರು ಮುಖಂಡರು ನಮ್ಮನ್ನ ಕರೆದು ಪಾರ್ಕ್ ತೋರಿಸಿದ್ರು. ಅದಾದ್ಮೇಲೆ ನಾವು ಒಂದು ಅರ್ಧ ಭಾಗ ಅಷ್ಟು ಕ್ಲೀನ್ ಮಾಡಿಸಿದ್ವಿ. ಇವಾಗ ಸ್ವಲ್ಪ ಇವಾಗ ಎದ್ದಿದ್ದು ಕ್ಲೀನ್, ಮುಂದೆ ಎದ್ದಿದ್ದೆಲ್ಲ ಕ್ಲೀನ್ ಮಾಡಿಸಿದ್ವಿ. ಆದ್ರೆ ನಮ್ಮಲ್ಲಿ ವರ್ಕರ್ಸ್ ಪಾಪ ಪರ್ಮನೆಂಟ್ ಆಗಿ ಕೆಜಪ್ ಹೋಗಿದ್ದಾರೆ. ಅವರೆಲ್ಲ ಸ್ವಲ್ಪ ಅರ್ಧ ಜನ ಬರ್ತಿದ್ದಾರೆ. ಇವಾಗ ಅವ್ರು ಬಂದ್ಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ಕೊಡ್ತೀವಿ. ಹೇಳಿದ್ಮೇಲೆ ಅರ್ಧ ಮಾಡಿಸಿದ್ದಾರೆ, ಅರ್ಧ ಇದೆ. ನೋಡಿರ್ಬೋದು, ಹಾವುಗಳೆಲ್ಲ ಬಂದಿದೆ ಇಲ್ಲಿ. ಒಂದು 15 ದಿನ 20 ದಿನ ಬಿಟ್ಕೊಂಡು ನೋಡಿ ಸರ್, ನೀವೇ ಹೇಳ್ತೀರಾ ಹೆಂಗಿತ್ತು ಹೆಂಗ್ ಮಾಡೋದು. ಕನಿಷ್ಠ ಇಲ್ಲಿ ನೋಡೋರೇ ಇರ್ಲಿಲ್ಲ. ಕನಿಷ್ಠ ಈ ಬೋರ್ಡ್ ಬಂದ್ಮೇಲೆ ಮೇಡಮ್ ಅಧ್ಯಕ್ಷರು ಉಪಾಧ್ಯಕ್ಷರು ಮೇಡಮ್ ಆದ್ಮೇಲೆ ಸುಮಾರು ಅರ್ಧ ಕೆಲಸ ಆಗಿದೆ. ಮುಂದಿನ ಕೆಲಸನೂ ಆಗ್ತಾ ಇದೆ. ಮುಂದೆ ಇಂಪ್ರೂವ್ಮೆಂಟ್ಸ್ಗೂ ನಾವು ಮಾನ್ಯ ಶ್ರೀ MLC ಆದ ಜನಾಬ್ ನಸೀರ್ ಅಹಮದ್ ಸಾಹೇಬ್ ಅವ್ರಿಗೂ ಹೇಳಿದೀವಿ. ಅವರು ಕೂಡ ಸ್ವಲ್ಪ ಫಂಡ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ MLA ಅವರು ಸ್ವಲ್ಪ ಫಂಡ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. MLC ಅನಿಲ್ ಕುಮಾರ್ ಅವರು ಹೇಳಿದ್ದಾರೆ. ಮುಂದೆ ಏನಿದೆ ಅವ್ರ ಹತ್ರನು ಮಾತಾಡಿ, KDಯಲ್ಲೂ ಮಾತಾಡಿದ್ದೀವಿ. MLA ಅವರು, MLC ಅವರು, ನಜೀರಣ್ಣ ಅವರೆಲ್ಲ ಸೇರಿ ಇವ್ರ ಜೊತೆ ಕೈ ಜೋಡಿಸಿ ನಾವು ಮಾಡ್ತೀವಿ ಅಂತ. We are celebrating this day. Republic Day is the national festival of India. It is celebrated on 26th January every year. It is very important for our country. It has been celebrated since 1950. Indian flag is hoisted every year on this day. I am proud to be an Indian. Freedom. ಪಾರ್ಕ್ ಕಮಿಟಿ ಅಲ್ಲ, वाइस कैप्टन के साथ खड़ी हो गई।